ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನು ಪ್ರತಿಯೊಂದು ಮಾಹಿತಿಯನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ಏನು ಅಧಿಕೃತವಾದ ಮಾಹಿತಿ ಇರುತ್ತೋ ಅದನ್ನ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಸಂಪೂರ್ಣವಾದ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತೀನಿ ಸ್ಪರ್ಧಾರ್ಥಿಗಳೇ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಏನಪ್ಪಾ ಅಂದ್ರೆ ESI ಸಬ್ ಇನ್ಸ್ಪೆಕ್ಟರ್ ಮತ್ತು ESI ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಆಗಿ ಒಂದು ವಿಡಿಯೋವನ್ನ ಮಾಡಿದ್ದೆ. ಸ್ಪರ್ಧಾರ್ಥಿಗಳು ಕರೆ ಮಾಡಿದ್ರು, ಸರ್ ESI ವಿಡಿಯೋ ಮಾಡಿದ್ರ, ಹಾಗೆ ಫಾರೆಸ್ಟ್ ಗಾರ್ಡ್ ರಿಲೇಟೆಡ್ ಒಂದು ವಿಡಿಯೋವನ್ನ ಮಾಡಿ. ಯಾಕಂದ್ರೆ ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ 10th ಏನೆಲ್ಲ ಸ್ಟಡಿ ಮಾಡಿರ್ತಾರಲ್ಲ ಅದರಲ್ಲಿ ಯಾರ ಹೈಯೆಸ್ಟ್ ಪರ್ಸೆಂಟೇಜ್ ಅನ್ನ ಸ್ಕೋರ್ ಮಾಡಿರ್ತಾರೆ ಅವರಿಗೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ ಸರ್, ಇದು ನಮ್ಗೆಲ್ಲ ಆಗ್ತಾ ಇರೋ ಅನ್ಯಾಯ ಅಂತ ಹೇಳಿದ್ರು. ಆ ಕಾರಣದಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಇದರ ರಿಲೇಟೆಡ್ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮತ್ತೆ KPSC ಗೆ ಹೋಗಿ ಏನಪ್ಪಾ ಅಂದ್ರೆ ರಿಕ್ವಿಸಿಷನ್ ಕೊಡ್ತಾ ಇದ್ರೆ, ಇದನ್ನು ಏನು VAO ಯಾವ ರೀತಿ ಮೆರಿಟ್ ಬೇಸಿಸ್ ಮೇಲೆ ತಗೊಳ್ತಾ ಇದ್ರಿ ಅದನ್ನ ಕ್ಯಾನ್ಸಲ್ ಮಾಡಿ ಜೊತೆಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಈಗ ಫಾರೆಸ್ಟ್ ಗಾರ್ಡ್ಗೂ ಏನ್ ಮಾಡ್ಬೇಕಂದ್ರೆ ನೀವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು. ಅಂಕಗಳನ್ನ ಏನು 10th ಮೆರಿಟ್ ಅನ್ನ ತಗೊಂಡು ನೀವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಾರ್ದು ಅಂತ ಎಲ್ಲಾ ಸ್ಪರ್ಧಾರ್ಥಿಗಳ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಇದಕ್ಕೆ ನಾನು ಬೆಂಬಲವನ್ನ ಸೂಚಿಸ್ತೀನಿ, ನೀವು ಬೆಂಬಲವನ್ನ ಸೂಚಿಸಿ. ಹಾಗೆ ಏನು ಈಗ ಸ್ಪರ್ಧಾರ್ಥಿಗಳಿಗೆ ಏನು ಸಹಾಯ ಮಾಡಕ್ಕಂತ ಇದ್ದಾರೆ ಕೆಲವೊಬ್ಬ ಏನು ಯೂತ್ ಲೀಡರ್ಸ್ ಇದ್ದಾರೆ, ಅವರ ಕೊರಳಿಗೆ ಏನಪ್ಪಾ ಅಂದ್ರೆ ಇದನ್ನ ಅವರ ಅಧಿಕೃತವಾಗಿ ಅವರು ಸಾಕಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಇದ್ರ ರಿಲೇಟೆಡ್ ಆಗಿ ಹೋರಾಟಗಳು ಮಾಡ್ತಾ ಇದ್ದಾರೆ, ಏನು ಎಕ್ಸಾಮ್ ಕಂಡಕ್ಟ್ ಮಾಡಿಸ್ಬೇಕು ಅಂತ ಹೇಳಿ. ನಾನು ಕೈ ಜೋಡಿಸ್ತೀನಿ, ನಮ್ಮ ಜೊತೆ ನೀವು ಕೈ ಜೋಡಿಸಿ, ಆದರೆ ನಾವು ರಿಕ್ವಿಸಿಷನ್ ಕೊಟ್ಟು ಬರ್ತೀವಿ ಸ್ಪರ್ಧಾರ್ಥಿಗಳೇ. ಇದಕ್ಕೆಲ್ಲ ಏನೆಲ್ಲ ತಯಾರಿ ನಡೆಸ್ಕೋಬೇಕು, ಒಬ್ಬ ಸ್ಪರ್ಧಾರ್ಥಿ ಫಾರೆಸ್ಟ್ ಗಾರ್ಡ್ ಆಗ್ಬೇಕಾದ್ರೆ ಏನೆಲ್ಲ ತಯಾರಿ ನಡೆಸಬೇಕು, ಇದು ಪ್ರೊಸೀಜರ್ ಏನಿರುತ್ತೆ ಸ್ಪರ್ಧಾರ್ಥಿಗಳೇ. ನಿನ್ನೆ ಹೇಳ್ದಂಗೆ ನಾನು ಏನಪ್ಪಾ ಅಂದ್ರೆ ಏನು ಯಥಾಸ್ಥಿತಿಯಾಗಿ ಏನು ನಿಮ್ಗೆ ESI ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಇರುತ್ತೆ ಎಲ್ಲಾ ಫಿಸಿಕಲ್ ಟೆಸ್ಟ್ ಇಲ್ಲಿ ಇರುತ್ತೆ. ಬಟ್ ESI ಪೇದೆಗಳಿಗೆ ಬಂದು ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ. ಅಲ್ಲಿ ಏನು ಸಾಮಾನ್ಯ ಜ್ಞಾನ ಅಂತ ಒಂದು ಪೇಪರ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಯಾರ ಹೈಯೆಸ್ಟ್ ಸ್ಕೋರ್ ತಗೊಳ್ತಾರೋ ಅದನ್ನ ರಾಜ್ಯ ಅಂದ್ರೆ ಕರ್ನಾಟಕಕ್ಕೆ ಒಂದೇ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ, ಆಗ ಆಯ್ಕೆ ಮಾಡ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ಅಲ್ಲಿಷ್ಟು 1:5 ಅನ್ನ ತಗೊಳ್ತಾ ಇದ್ರು. ಅಂದ್ರೆ ಎಕ್ಸಾಮ್ ಅಲ್ಲಿ ಯಾರೆಲ್ಲ ಕ್ಲಿಯರ್ ಮಾಡ್ತಾರೆ ಅದನ್ನ 1:5 ತಗೊಂಡು ಮೆರಿಟ್ ಅನ್ನ ಅಂದ್ರೆ ಮೆರಿಟ್ ಬೇಸಿಸ್ ಮೇಲೆ ನಮ್ಗೆ ಏನು ಫಿಸಿಕಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ 1:20 ತಗೊಳ್ತಾರೆ. ಈಗೇನೋ ಅಪ್ಲಿಕೇಶನ್ ಹಾಕ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಹಾಕದಾದ್ಮೇಲೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತಗೊಂಡಿದ್ರೆ ಅದನ್ನ 1:20 ತಗೊಂಡು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರ್ತಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಇದು ಅಧಿಕೃತವಾಗಿ ಏನು ಯಾವತ್ತು ಹೊರಡಿಸಿದ್ದಂದ್ರೆ 30/6/2026 ಅಂದ್ರೆ ಜೂನ್ 30ನೇ ತಾರೀಕು ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಇದರಲ್ಲಿ ಎಷ್ಟು ಏನು ಇದಿದೆ ಪೋಸ್ಟ್ ಇದೆ ಅಂತ ಹೇಳಿದ್ರೆ ಸ್ಪರ್ಧಾರ್ಥಿಗಳೇ ನೋಡಿ, ಏನು HK ಬಂದು ಅಂದ್ರೆ HKಗೆ 50 ಇದೆ, ನಾನ್ HKಗೆ 700 ಇದೆ, ಪ್ಲಸ್ 25 ಏನಿದೆ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ ಸ್ಪರ್ಧಾರ್ಥಿಗಳೇ. ಇದನ್ನೆಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ, ಇದರ ವಿರುದ್ಧವಾಗಿ ಅಭಿಯಾನ ಸ್ಟಾರ್ಟ್ ಆಗಿರೋದು. ಈಗ ಏನಪ್ಪಾ ಅಂದ್ರೆ ಫಾರೆಸ್ಟ್ ಗಾರ್ಡ್ಗೂ ಎಕ್ಸಾಮ್ ಕಂಡಕ್ಟ್ ಮಾಡಲಿ, ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತಗೊಳ್ತಿರ್ತಾರೋ ಅದನ್ನ ಕನ್ಸಿಡರ್ ಮಾಡೋದು ಬೇಡ, ಅದಕ್ಕಾಗಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಲಿ. ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಮೆರಿಟ್ ಬೇಸಿಸ್ ಮೇಲೆ ತಗೊಳ್ಳಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ ಅದರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾರ ಅವರಿಗೆ ಈ ಜಾಬ್ ಅನ್ನ ಅಲರ್ಟ್ ಮಾಡ್ಲಿ ಅಂತ ನಮ್ಮ ಸ್ಪರ್ಧಾರ್ಥಿಗಳ ಒಂದು ಕೂಗಾಗಿದೆ ಸ್ಪರ್ಧಾರ್ಥಿಗಳೇ. ಇದು ಅಧಿಕೃತವಾಗಿ ಈಗ 750 ಪೋಸ್ಟ್ ಅಂತ ಹೇಳಿದರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ 8,000 PC ಕಾಲ್ ಮಾಡ್ತೀನಿ ಅಂದ್ರು, ಅವರು ಹೇಳ್ತಾರೆ ಸುತ್ತೋಲೆಯಲ್ಲಿ 8,000 PC ಕಾಲ್ ಆಗುತ್ತೆ ಅಂತ. ಬಟ್ ಅವ್ರು ಯಾವ ರೀತಿ ತಗೊಳ್ತಾರೆ ಅದನ್ನ ನಾವು ನೋಡ್ಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಇದ್ರಾಗ 750 ಅಂತ ಹೇಳಿದ್ರೆ 750 ಪೋಸ್ಟ್ ಅನ್ನ ಕರೀತಾರೆ, ಅದಕ್ಕಿಂತ ಹೆಚ್ಚು ಕರಿಬಹುದು ಅಥವಾ ಕಡಿಮೆನೂ ಕರಿಬಹುದು ಸ್ಪರ್ಧಾರ್ಥಿಗಳೇ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ನೋಡಿ, ಇದು 700 + 50 + 25 ಬ್ಯಾಕ್ಲಾಗ್, ಟೋಟಲ್ 775 ಅಂದ್ರೆ 775 ಪೋಸ್ಟ್ಗಳು ಇದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ನೋಡಿ, ಇಲ್ಲಿದೆ ನೇಮಕಾತಿ ನಿಯಮಗಳು 750ಕ್ಕೆ ಉಳಿಕೆ ವೃಂದದ ಅಂದ್ರೆ ವೃಂದ 700 ಪ್ಲಸ್ ಕಲ್ಯಾಣ ಕರ್ನಾಟಕ 50 ಪ್ಲಸ್ ಬ್ಯಾಕ್ಲಾಗ್ ಹುದ್ದೆಗಳು ನಾನು ಹೇಳಿದ್ನಲ್ಲ 25, ಟೋಟಲ್ 775 ಇದಾವೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ.
ಅದೇ ರೀತಿ ಸ್ಪರ್ಧಾರ್ಥಿಗಳೇ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಇದೇನು ಈ ಅರಣ್ಯ ಭಾಗದಲ್ಲಿ ಬುಡಕಟ್ಟು ಜನಾಂಗದವರು ಏನು ವಾಸ ಮಾಡ್ತಾ ಇರ್ತಾರೆ, ಮತ್ತೆ ಅವರಿಗೆ ಅರಿವಿರುತ್ತಲ್ವಾ, ಅವರಿಗೆ ಅಂದ್ರೆ ಸ್ಥಳೀಯರಿಗೆ 50% ಮೀಸಲಿಟ್ಟು ಈಗ 775 ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಅರ್ಧ ಮೀಸಲಿಟ್ಟು ಇನ್ನ ಅರ್ಧ ಏನ್ ಮಾಡ್ತಾರೆ ಅಂದ್ರೆ ಫಿಲ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಸ್ಪರ್ಧಾರ್ಥಿಗಳೇ. ಇನ್ನು ಯಾವೆಲ್ಲ ಪ್ರೊಸೀಜರ್ ಆಗುತ್ತೆ ಏನು ಅದನ್ನ ಕಾದು ನೋಡೋಣ. ಬಟ್ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರು ಅದನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ. ಮತ್ತೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಏನ್ ಕೊಡ್ತಾರೆ, ಈಗ PC ಕೊಟ್ಟಿರೋ ಅಷ್ಟೇ 30, 32 ಈ ರೀತಿ ಇಟ್ಟಿದ್ದಾರೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ಇದಕ್ಕೂ ಕನ್ಸಿಡರ್ ಮಾಡ್ತಾರ ಆಗಲ್ವಾ, ನಾವು ಅದನ್ನು ಕೂಲಂಕುಷವಾಗಿ ನೋಡ್ಬೇಕು. ಫೈನಲ್ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನು ಇದರಲ್ಲಿ ಹೇಳಿದ್ದಾರೆ ಸ್ಪರ್ಧಾರ್ಥಿಗಳೇ. ನೋಡೋಣ, ಇನ್ನೇನು ಅತಿ ಶೀಘ್ರದಲ್ಲೇ ಇದೆ, ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಇದೆ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಅರ್ಜಿ ಸಲ್ಲಿಸೋದು ಅಂದ್ರೆ ಪ್ರಾರಂಭ ಆಗೋದು ಏನು 1/8/2020 ಅಂದ್ರೆ ನೆಕ್ಸ್ಟ್ ಮಂತ್ 1ನೇ ತಾರೀಕು ಇದೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಅಧಿಕೃತವಾಗಿ ಸುತ್ತೋಲೆಯಲ್ಲಿ ಹೊರಡಿಸಿದ್ದಾರೆ. ಮತ್ತೆ ಕೊನೆ ದಿನಾಂಕ ಯಾವತ್ತಂದ್ರೆ 31/8 ಅಂದ್ರೆ ಅದೇ ತಿಂಗಳು ಆಗಸ್ಟ್ 31ನೇ ತಾರೀಕು ಎಂಡ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಶುಲ್ಕ ಕಟ್ಟೋದಕ್ಕೆ 2/9 ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ನಮಗೆ ಟೈಮ್ ಇರುತ್ತೆ. ಇಲ್ಲಿ ನಿಮ್ಗೆ ಶುಲ್ಕ ನೋಡಬಹುದು, ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಪ್ರವರ್ಗ 2A 2B 3A 3B ಈ ರೀತಿ ಇದೆ. ಅವರಿಗೆ ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ ಬಂದು 200 ರೂಪಾಯಿ ಇರುತ್ತೆ. ಮತ್ತೆ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಬಂದು 100 ರೂಪಾಯಿ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಇವ್ರಿಗೂ 100 ಇರುತ್ತೆ. ಹಾಗೆ ತೃತೀಯ ಲಿಂಗಗಳು ಇಲ್ಲಿ ಬಂದು ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತ ಅಂದ್ರೆ 50 ರೂಪಾಯಿ ಇರುತ್ತೆ ಸ್ಪರ್ಧಾರ್ಥಿಗಳೇ. ಇದೆಲ್ಲ ಏನೇ ಇರಲಿ, ಬಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ನೀವು ಗೋಲ್ಮಾಲ್ ಮಾಡೋದಾಗಿರಬಹುದು ಅವೆಲ್ಲ ಇಲ್ಲಿ ನಡೆಯೋದಿಲ್ಲ ಸ್ಪರ್ಧಾರ್ಥಿಗಳೇ. ಮುಂದೆ ನೋಡೋಣ. ಅಂದ್ರೆ ನಾನು ಹೇಳಿದೆ ಪ್ರೀವಿಯಸ್ ESI ಫಿಸಿಕಲ್ ಟೆಸ್ಟ್ ಏನಿರುತ್ತೆ ಮಹಿಳೆಯರಿಗೂ ಸೇಮ್ ಇರುತ್ತೆ, ಮತ್ತೆ ಬಾಯ್ಸ್ ಗೇಮ್ಸ್ ಇರುತ್ತಲ್ವಾ, ಅಲ್ಲಿ ಏನಪ್ಪಾ ಅಂದ್ರೆ ಎತ್ತರ ಸೇಮ್ 163 ಬಾಯ್ಸ್ ಇರಬೇಕು, ವುಮೆನ್ಸ್ ಬಂದು 157 ಇರಬೇಕು. ಅದೇ ರೀತಿ ಏನಪ್ಪಾ ಅಂದ್ರೆ ಎದೆ ಸುತ್ತಳತೆ ಕೇಳ್ತಾ ಇದಾರಲ್ಲ, ಇದರಲ್ಲಿ ಸ್ವಲ್ಪ ಅಂದ್ರೆ ವೇರಿಯೇಷನ್ ಆಗಿದೆ ಸ್ಪರ್ಧಾರ್ಥಿಗಳ. ಏನಪ್ಪಾ ಅಂದ್ರೆ ನಮ್ಮ ಚೆಸ್ಟ್ 79 ಇರಬೇಕು, ಎಕ್ಸ್ಪೆಂಡ್ ಮಾಡಿದ್ರೆ 5 ಇರಬೇಕು ಸ್ಪರ್ಧಾರ್ಥಿಗಳೇ. ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಬಾಯ್ಸ್ ಇದನ್ನ ಕಂಪಲ್ಸರಿ ಮಾಡ್ತಾರೆ, ಇದು ಮಹಿಳೆಯರಿಗೆ ಬರೋದಿಲ್ಲ ಸ್ಪರ್ಧಾರ್ಥಿಗಳೇ. ಅದೇ ಎತ್ತರ ಏನಿರ್ಬೇಕಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಇರಬೇಕು, ಇಲ್ಲಿ 40 kg ಇರಬೇಕು ಸ್ಪರ್ಧಾರ್ಥಿಗಳೇ. ಅದೇ ಅರಣ್ಯದಲ್ಲಿ ಅಂದ್ರೆ ಬುಡಕಟ್ಟು ಜನಾಂಗ ಆಗಿರ್ಬೋದು, ಅರಣ್ಯ ಪ್ರದೇಶದಲ್ಲಿ ವಾಸವಾಗುವಂತಹ ಮಹಿಳಾ ಅಭ್ಯರ್ಥಿಗಳು 38 kg ಇರಬೇಕು. ಕನಿಷ್ಠ ಅವರ ಹೈಟ್ ಬಂದು 145 ಇರಬೇಕು ಸ್ಪರ್ಧಾರ್ಥಿಗಳೇ. ಹಾಗೆ ನೋಡಿ ಇಲ್ಲೆಲ್ಲ ಏನೆಲ್ಲ ಇರುತ್ತೆ, ಇದಕ್ಕೆ ನಾವು ಕ್ವಾಲಿಫೈ ಆಗ್ಬೇಕಾದ್ರೆ ಏನೆಲ್ಲ ಇರಬೇಕು, ಇದನ್ನೆಲ್ಲ ಅಂದ್ರೆ ಮೆಡಿಕಲ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ಸ್ಪರ್ಧಾರ್ಥಿಗಳೇ. ಇಲ್ಲಿ ಏನಪ್ಪಾ ಅಂದ್ರೆ ತಾಗು ಮಂಡಿಗಳಿರ್ಬಾರ್ದು, ಹಾಗೆ ಬಾಗಿದ ಕಾಲುಗಳಿರ್ಬೋದು, ಚಪ್ಪಟೆ ಪಾದ ಇರ್ಬೋದು. ನರ ಊತವಿರುವವರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮಾತನಾಡಲು ಮತ್ತು ಕೇಳುವ ಸಾಮರ್ಥ್ಯದಲ್ಲಿ ತೊಡಕು ಇದ್ದರೆ ಅವರು ಕನ್ಸಿಡರ್ ಮಾಡಕ್ ಬರೋದಿಲ್ಲ ಸ್ಪರ್ಧಾರ್ಥಿಗಳೇ. ಮತ್ತೆ ಕಲರ್ ಬ್ಲೈಂಡ್ನೆಸ್, ಇದರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ ಸ್ಪರ್ಧಾರ್ಥಿಗಳೇ. ಕಲರ್ ಬ್ಲೈಂಡ್ನೆಸ್ ಇದ್ರೂ ಯಾರೆಲ್ಲ ಯಾವ ರೀತಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ KSRTC ಅಲ್ಲಿ ಇದ್ದಾರೆ, ಇದೆಲ್ಲ ತುಂಬಾ ಫೇಕ್ ಆಗಿದೆ. ಆಕ್ಚುಲಿ ಕೆಲವೊಂದೆಲ್ಲ ಸಾಕಷ್ಟು ನಡೆದಿದೆ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ನಮ್ಮ ಹೈ ಸೈಟ್ ಎಷ್ಟಿರ್ಬೇಕು ಏನು ಎಲ್ಲ ಪ್ರತಿಯೊಂದು ನಿಮ್ಗೆ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ನೋಡಬಹುದು. ಬಟ್ ನಾನು ಯಾಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಪರ್ಧಾರ್ಥಿಗಳೇ, ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿ 10th ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡದೆ ಇದಕ್ಕೂ ಸ್ಪರ್ಧಾತ್ಮಕ, ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಯಾವುದೇ ರೀತಿ ನೋಟಿಫಿಕೇಶನ್ ಇಲ್ಲ. ಇದರಲ್ಲೂ ಈ ರೀತಿ ಗೋಲ್ಮಾಲ್ ಮಾಡೋದಾಗಿರ್ಬೋದು ಎಷ್ಟು ಸರಿ. ಆ ಕಾರಣದಿಂದ ಇದಕ್ಕೂ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಎಲ್ಲರಿಗೂ ಅಂದ್ರೆ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಅಂದ್ಬಿಟ್ಟು ನನ್ನ ಅನಿಸಿಕೆ ಆಗಿದೆ ಸ್ಪರ್ಧಾರ್ಥಿಗಳ. ಏನೇ ಆಗಿರ್ಲಿ ನೀವು ಸ್ಟಡಿ ಮಾಡ್ತಾ ಇರಿ, ಯಾಕಂದ್ರೆ ಎಕ್ಸಾಮು ಈಗ ಇದನ್ನ ನಮ್ಮ ಕೈಯಲ್ಲಿ ಇರೋದಿಲ್ಲ, ಗೌರ್ಮೆಂಟ್ ಕೈಯಲ್ಲಿರುತ್ತೆ. ಯಾವ ರೀತಿ ಅವ್ರ ಪ್ರೋಸೆಸ್ ಅವ್ರ ಮೈಂಡ್ ಸೆಟ್ ತಗೊಂಡಿರ್ತಾರೋ ಅದನ್ನು ಕಾದು ನೋಡೋಣ. ಬಟ್ ಏನೇ ಆಗಿರ್ಲಿ ಇದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ 775 ಪೋಸ್ಟ್ ಇದೆ, ಅದರಲ್ಲಿ 50 ಹುದ್ದೆಗಳು ಸ್ಥಳೀಯ ವೃಂದದವರಿಗೆ, ಅಂದ್ರೆ ಅಕ್ಕಪಕ್ಕ ಅಂದ್ರೆ ಯಾರು ಲೋಕಲ್ ಅಲ್ಲಿ ಇರ್ತಾರೆ, ಅರಣ್ಯ ಭಾಗದಲ್ಲಿ ಇರ್ತಾರೆ, ಮತ್ತೆ ಅವರನ್ನ ನೇಮಕ ಮಾಡ್ಕೊಂಡಿರ್ತಾರೆ.
ಈಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ, ಅವರನ್ನ ನೇಮಕ ಮಾಡ್ಕೊಂಡು ಚಾನ್ಸಸ್ ಇರುತ್ತೆ ಇದರಲ್ಲಿ. ಬಟ್ ಏನೇ ಆಗಿಲ್ಲ ಸ್ಪರ್ಧಾರ್ಥಿಗಳೇ, ಈಗ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಇಂತಿಷ್ಟು ವರ್ಷ ಅಂದ್ರೆ ವರ್ಕ್ ಮಾಡಿದ್ರೆ ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಜಾಬ್ ಕೊಡೋದು ಅದು ಸರಿ ಅನಿಸ್ತಿಲ್ಲ ನನಗೂ. ನಿಮ್ಮ ಅನಿಸಿಕೆ ಇದ್ರೆ ನನಗೂ ಕಮೆಂಟ್ ಮಾಡಿ. ಇದರ ವಿರುದ್ಧವಾಗಿ ಎಲ್ಲರೂ ಒಂದು ಅಭಿಯಾನ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಈಗ ಆಗಸ್ಟ್ 1ಕ್ಕೆ ಏನು ನೋಟಿಫಿಕೇಶನ್ ಹೊಡಿಸ್ತೀವಿ ಅಂತ ಅವರೇ ಅಧಿಕೃತವಾಗಿ ಏನಪ್ಪಾ ಹೇಳಿದ್ದಾರೆ. ಆ ಕಾರಣದಿಂದ ಎಲ್ಲರೂ ಒಂದಾಗಿ ಏನ್ ಬೇಕಂದ್ರೆ ನಿಮಗೇನು ಎಲ್ಲರನ್ನ ಸಂಪರ್ಕ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ರಿಕ್ವಿಸಿಷನ್ ಕೊಟ್ಟು ಲೆಟರ್ ಕೊಟ್ಟು ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋ ರೀತಿ ಮಾಡ್ಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಇಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೋಡಿ ಸಾಕಷ್ಟು ಜನ 90% ಸ್ಕೋರ್ ಮಾಡಿರೋ ಸರ್ ಇಲ್ಲ ಸರ್ ಇದು ತಪ್ಪು ಅನಿಸ್ತಾ ಇದೆ, ಎಲ್ಲರಿಗೂ ಒಂಥರ ಮೋಸ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಕರೋನಾದಲ್ಲಿ ಔಟ್ ಆಫ್ ತಗೊಂಡಿದ್ರೆ ಅಪ್ಲೈ ಮಾಡಿದ್ರೆ ಎಲ್ಲರಿಗೂ ಸಿಗ್ಬಿಡುತ್ತೆ ಅಂತಹ ಕರೆ ಮಾಡಿದ್ರು. ಆ ಕಾರಣದಿಂದ ಆ ಸ್ಪರ್ಧಾರ್ಥಿಗಳ ಕರೆಗೆ ನಾನು ಸ್ಪಂದಿಸಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಏನೇ ಆಗಿಲ್ಲ ಸ್ಪರ್ಧಾರ್ಥಿಗಳೇ, ನೋಟಿಫಿಕೇಶನ್ಸ್ ಇದೆ, ನೀವು ಕಾಲಹರಣ ಮಾಡದೆ ಸ್ಟಡಿ ಮಾಡಿ ಅಂತ ಹೇಳ್ತಾ ನಾನು ಏನ್ ಮಾಡ್ತೀನಿ ಅಂದ್ರೆ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕ್ವೈರೀಸ್ ಇರಲಿ ನನ್ನ ನಂಬರು ಯಾವಾಗಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮಿಸ್ಟರ್ AJ ಹರೀಶ್ 1432 ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿದ್ರೆ ನನ್ನ ನಂಬರ್ ಸಿಗುತ್ತೆ. ನಿಮ್ಗೆ ಏನೇ ಕ್ವೈರೀಸ್ ಇರಲಿ, ಸ್ಟಡಿ ರಿಲೇಟೆಡ್ ಆಗಿರಲಿ, ಏನಾದರೂ ಕೇಳೋದಿದ್ರು ಆಗಿರಲಿ, ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಯಾರಾದರೂ ಒಬ್ಬ ಸ್ಪರ್ಧಾರ್ಥಿ ಹೇಳಿ ಇಲ್ಲ ಹರೀಶ್ ಸರ್ ನಮ್ಮ ಕರೆಗೆ ಸ್ಪಂದಿಸಿಲ್ಲ ಅಂತ ಒಬ್ಬರು ಹೇಳಿ, ನಾನು ಅವ್ರು ಯಾರು ಇಲ್ಲಿ ತನಕ ನಾನು ಎಲ್ಲರಿಗೂ ಕರೆಯನ್ನ ಸ್ಪಂದಿಸಿದ್ದೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಅಥವಾ ಕನ್ನಡ ಗ್ರಾಮರ್ ಮಾಡ್ತೀನಿ ಅಥವಾ ಏನು ಹಿಸ್ಟರಿ ಮಾಡ್ತೀನಿ, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ತೀನಿ. ಯಾಕಂದ್ರೆ ಕೋರ್ಟಿಂದ ಬಂದು 2 ವಿಡಿಯೋ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಆ ಕಾರಣದಿಂದ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.